ಕಸದಲ್ಲಿ ರಸ ಅನ್ನೋದು ನಿಜವಾಗ್ಲೂ ನಿಜ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿ ಚೆಲ್ಲುತ್ತಾ ಇರೋದನ್ನು ಈಗ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ. ಅದೇನಂತ ನೋಡ್ಕೋಬೇಕು ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸ್ಕಿಪ್ ಮಾಡಿದ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಏನಂತ ಗೊತ್ತಾಗುತ್ತೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇಲ್ಲಿ ಉಳಿದೋಗಿರೋ ಇಡ್ಲಿ ಉಪ್ಪಿಟ್ಟೆಲ್ಲ ಮಾಡಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಇದೆ, ನನ್ನ ವಿಡಿಯೋಸ್ ಎಲ್ಲ ನನ್ನ ಅಕೌಂಟಲ್ಲೆಲ್ಲ. ಹಾಗೆ ಬೇರೆ ಬೇರೆ ಎಲ್ಲ ಸ್ನ್ಯಾಕ್ಸ್ ಮಾಡ್ತಾರೆ. ನಾನು ಇಲ್ಲಿ ಇಡ್ಲಿ ಚಾಟ್ ಮಾಡ್ತಾಯಿದ್ದೀನಿ. ಇಡ್ಲಿಯಿಂದ ಏನು ಮಾಡ್ತಿದ್ದೀನಿ ಅಂತಂದೇಳಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಕಾಶಿಗೆ ಹೋದಾಗ, ಅಲ್ಲಿ ಉತ್ತರ ಪ್ರದೇಶ ಕಾಶಿಗೆ ಹೋದಾಗ ಅಲ್ಲಿ ಏನು ಮಾಡಿದೆ ಅಂದರೆ, ಬೆಳಗ್ಗೆ ನಾವು ಟಿಫಿನು ಇಡ್ಲಿ ತಿನ್ನಕ್ಕೆ ಹೋದಾಗ ಇದು ಇಡ್ಲಿದೇ ಒಂದು ಕರೆದು ಬಿಟ್ಟು ವಡಾ ಟೈಪ್ ಕೊಡ್ತಾರೆ. ಈ ಇಡ್ಲಿ ವಡಾ ಇಲ್ಲಾಂದರೆ ಇಡ್ಲಿದೇ ಈ ಥರ ಇದನ್ನ ಕರೆದುಬಿಟ್ಟು ಅದನ್ನು ಕೊಡ್ತಾರೆ. ಈ ವಡಾ ಬೇಕಂದ್ರೆ ವಡಾ ತೊಗೋಬೋದು ಇಡ್ಲಿ ಜೊತೆಗೆ, ಇಲ್ಲಾಂದರೆ ಇದ್ರದ್ದೇ ಇಡ್ಲಿ ಚಾಟ್ ಅಂತ ಹೇಳೋರು. ಭಾಳ ಚೆನ್ನಾಗಿತ್ತು. ನಾನು ಹಾಗೆ ಅದನ್ನು ಟೇಸ್ಟ್ ನೋಡಿ ಬಂದುಬಿಟ್ಟು ನಾನು ಮಾಡ್ತಾಯಿರ್ತೀನಿ. ಸರಿ, ಇವಾಗ ಒಂದು ವಿಡಿಯೋ ಮಾಡ್ಕೊಂಡು ನಿಮಗೆ ತೋರ್ಸೋಣ ಅಂತಂದೇಳಿ ಮಾಡ್ತಾಯಿದ್ದೆ. ನಿಮಗೆ ಯಾವ ಸೇಪ್ ಬೇಕು ಇಡ್ಲಿನ ಕರ್ಕೋತೀರಿ ಅಂದ್ರೂ ಓಕೆ, ಇಲ್ಲಾಂದರೆ ಆ ಥರ ನಾನು ಕರೆಕ್ಟ್ ಮಾಡ್ಕೊಂಡಿಲ್ಲ. ಒಂದರಲ್ಲಿ 2 ಅಥವಾ ಒಂದರಲ್ಲಿ 4 ಯಾವ ಥರ ಬೇಕಾದರೂ ಮಾಡ್ಕೊಳ್ರಿ, ಚೆನ್ನಾಗಿರ್ತೈತಿ. ಇಲ್ಲಿ 2 ಸ್ಪೂನ್ ನಾನು ಬೋಂಡಾ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊತಿದ್ದೀನಿ, 2 ಸಮ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅಚ್ಕಾರದ ಪುಡಿ ಮತ್ತು ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರ್ತೈತಿ. ಇದು ನಾ ಕಲರ್ ಬರಲಿ ಅಂತ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಇಡ್ಲಿ ಸಪ್ಪೆ ಇರುತ್ತಲ್ಲ ಒಳಗಡೆ, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕೊಳ್ರಿ. ಉಪ್ಪು ಅಂದ್ರೆ ಇಡ್ಲಿಗೆ ಹಾಕಿರ್ತೇವೆ, ಬಟ್ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರ್ತೈತಿ. ನನಗೆ ತಿಂದ ಮೇಲೆ ನನಗೆ ಇನ್ನೂ ಸ್ವಲ್ಪ ಖಾರನ ಕಡಿಮೆನ ಅಂತ ಅನ್ನಿಸ್ತು. ನೀವು ಸ್ಪೈಸಿ ಖಾರ ಜಾಸ್ತಿ ಸ್ವಲ್ಪ ಹಾಕ್ಕೊಂಡು ಮಾಡಿದ್ರೂ ಒಳ್ಳೆಯದು. ಇಡ್ಲಿ ಒಳಗೆ ಏನಿರಲ್ಲ, ಸಪ್ಪೆ ಇರ್ತದಲ್ಲ. ಈಗ ನೋಡಿರಿ, ನಾನು 1 ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಬರಲಿ ಅಂತಂದೇಳಿ, ರೋಸ್ಟ್ ಬರಲಿ, ಕ್ರಿಸ್ಪಿ ಬರಲಿ ಅಂತಂದೇಳಿ ನಾನು ಇಲ್ಲಿ ಸೋಡಾ ಸೇರಿಸ್ತಾ ಇದ್ದೀನಿ. ಇದನ್ನ ಫಸ್ಟು ಡ್ರೈ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ನಂತರ ನೀರು ಹಾಕ್ಕೊಂಡು, ಏನು ಮಿರ್ಚಿ ಮಾಡ್ತಾವಲ್ಲ, ನಾವು ಮಿರ್ಚಿ ಬಜ್ಜಿ ಮಾಡ್ತಾವಲ್ಲ, ಅದಕ್ಕೆ ಇದು ಕಲಿಸ್ಕೊಂಡ್ರೆ ಸಾಕು. ಯಾಕಂದರೆ ಇಡ್ಲಿ ಡಿಪ್ ಮಾಡಿ ಬಿಡಬೇಕಲ್ಲ. ಭಾಳ ತೆಳ್ಳಗಾಯ್ತು ಅಂತಂದರೆ ನೀವು ಡಿಪ್ ಮಾಡಿ ಬಿಡ್ತಾ ಇರಬೇಕಾದ್ರೆ ಸೋರು ಹೋಗುತ್ತೆ. ಆಮೇಲೆ ಮೇಲ್ಗಡೆ ಎಲ್ಲ ಕೋಟಿಂಗ್ ಎಲ್ಲ ಆಗಂಗಿಲ್ಲ. ಅದ್ರ ಸಂಬಂಧ ಅಂದರೆ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿನೂ ಅಲ್ಲ, ತೀರಾ ಅಳುಕೂ ಅಲ್ಲ, ಅಂದ್ರೆ ತೆಳ್ಳಗೂ ಅಲ್ಲ, ಆ ಥರ ಇರಬೇಕು. ಇದನ್ನು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಥರ ಇದು ಮಿಕ್ಸರ್ ಇರೋದ್ರಿಂದ ನಾನು ಇದರಲ್ಲೇ ಕಲಿಸಿದ್ದೀನಿ. ಹಿಟ್ಟು ಗಂಟಾಗಲ್ಲ, ಅಂದ್ರೆ ಗಂಟಾಗಲ್ದಂಗೆ ನೋಡ್ಕೊಂಡು ನೀವು ಕಲಿಸ್ರಿ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತೈತಿ. ಅದಕ್ಕೆ ನಾನು ಹೇಳಿದ್ದು ಕಸದಲ್ಲಿ ರಸ ಅಂತಂದೇಳಿ. ಸುಮ್ಮನೆ ಏನಪ್ಪ ಅಂತಂದ್ರೆ ದನ ಅವೆಲ್ಲ ಇದ್ವು ಅಂದ್ರೆ ಹಾಕಿಬಿಡ್ತವೆ. ಈ ಥರದ್ದು ಇಡ್ಲಿ ಎಲ್ಲ ಮಾಡಿದಾಗ ಮಿಕ್ ಹೋದಾಗೆಲ್ಲ ಬೇಜಾರು. ನಮ್ಮ ಮನೇಲಿ ಬೆಳಗ್ಗೆ ಟಿಫಿನಿಗಷ್ಟೇ ಇಡ್ಲಿ ತಿನ್ನೋದು. ನಾವು ಎಷ್ಟು ಕರೆಕ್ಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಒಂದು 4 ಒಂದು 6 ಉಳ್ದೇ ಬಿಟ್ಟಿರ್ತಾವೆ. ಅದು ನೆಕ್ಸ್ಟ್ ಮಧ್ಯಾಹ್ನ ಅಥವಾ ಸಾಯಂಕಾಲ ತಿನ್ನಲ್ಲ. ನಾನೇನು ಮಾಡ್ತೀನಿ ಅಂದರೆ, ಐಡಿಯಾ ಮಾಡಿ ಇಡ್ಲಿ ಉಪ್ಪಿಟ್ಟು ಅಥವಾ ಈ ಥರದ್ದು ಇಡ್ಲಿ ಚಾಟು ಏನಾದರೂ ಹಿಂಗೆ ಮಾಡಿ ಕೊಟ್ಬಿಡ್ತೀನಿ. ಎಲ್ಲರೂ ಇಷ್ಟಪಟ್ಟು ಮತ್ತೆ ತಿಂತಾರೆ. ಒಂದು ಸಲ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಿಲ್ಲ ಏನಿದು ಅಂತಂದೇಳಿ. ಕಟ್ ಮಾಡಿದ ಮೇಲೆ ಗೊತ್ತಾಯ್ತಂತ, ಅಮ್ಮ ಇಡ್ಲಿ ಕೆಡಿಸಿಲ್ಲಲ್ಲ ನೀನು, ಇಡ್ಲಿಯಿಂದ ಈ ಥರ ಮಾಡಿದೆಯಾ, ತುಂಬ ಚೆನ್ನಾಗಾಗಿತ್ತು ಅಂತ ನಮ್ಮ ಅಂಕಲ್ ಯಾರೋ ಬಂದಿದ್ರು, ಅವರೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ನೆನೆಸ್ಕೊಂಡು ನನಗೆ ಖುಷಿ ಆಯಿತು. ಅದಕ್ಕೆ ಕೆಟ್ಟೋದನ್ನು ನಾವು ಹೆಣ್ಮಕ್ಳು ಈ ಥರದ್ದು ಏನಾರ ಮಾಡ್ಕೊಂಡ್ವಿ ಅಂತಂದ್ರೆ ಕೆಡೋದು ಇಲ್ಲ. ಮತ್ತು ನಮಗೆ ನಾವು ಕೆಡ್ತು ಅಂತಂದೇಳಿ ಬೇಜಾರು ಇರಲ್ಲ. ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಷ್ಟೇ ಅಲ್ದನ ಅಡುಗೆ ಕೆಡಬಾರ್ದು. ಕೆಡಲಿಲ್ಲ, ಎಲ್ಲ ಊಟ ಮಾಡಿದ್ರೆ ಅಂದರೆ ತುಂಬ ಖುಷಿ ಇರುತ್ತೆ. ಹೌದಾ ಇಲ್ವೋ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ, ನಾನು ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಿಸ್ಕೊಂಡಿದ್ದೇನೆ ಇದು ಹಿಟ್ಟನ್ನು. ಇವಾಗ ನಾನು ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೀನಿ ಆಲ್ರೆಡಿ. ಸೇಪು ನಾನು ಮೊದಲೇ ಹೇಳ್ದಂಗೆ, ನಿಮಗೆ ಒಂದರಲ್ಲಿ 2 ಬೇಕಾದ್ರೂ ಮಾಡಿ, ಒಂದು ದೊಡ್ಡದರ ಬಟ್ಟಲಲ್ಲಿ ಕಲಿಸ್ಕೊಳ್ತೇವೆ ನಾವು ಅಂತಂದರೆ, ನೀವು ದೊಡ್ಡದು ಒಂದು ಇಡ್ಲಿನೇ ಪೂರ ಸಮೇತ ಡಿಪ್ ಮಾಡಿಬಿಟ್ಟು ಬಿಡ್ಬೋದು. ನಾನು ಎಲ್ಲ ಥರನೂ ಒಂದೊಂದು ತೋರಿಸ್ತಾ ಇದ್ದೀನಿ. ಬಟನ್ ಇಡ್ಲಿ ಎಲ್ಲ ಮಾಡಿದರೆ, ಬಟನ್ ಇಡ್ಲಿ ಅಂದರೆ ಬಿಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಸಣ್ಣ ಚಿಕ್ಕ ಆಗುತ್ತಲ್ಲ, ಅವು ಚೆನ್ನಾಗಿ ಆಗ್ತಾವೆ. ಆ ಥರದ್ದು ಮಾಡಿ ಒಂದು ಸ್ವಲ್ಪ ಸೇವು, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಇದೆಲ್ಲ ಕಟ್ ಮಾಡ್ಕೊಂಡು ಮೇಲೆ ಕೊಟ್ರೆ ಅದು ಒಂಥರ ಚಾಟ್ಸ್ ಅಂತಂಗಾಗಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸರಿ, ನಾನು ಇವಾಗ ಡಿಪ್ ಮಾಡಿ ಒಂದೊಂದೇ ಬಿಡ್ತಾಯಿದ್ದೇನೆ ನೋಡಿ. ಇದ್ರ ಜೊತೆಗೆಲ್ಲ ನೀವೆಲ್ಲ ಇಡ್ಲಿ ಉಳಿತು ಅಂತಂದರೆ ನೀವು ಏನೇನು ಮಾಡ್ತೀರಿ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ಥರ ನಾನು ಒಂದೊಂದೇ ಡಿಪ್ ಮಾಡ್ಕೊಳೋದು ಬಿಡೋದು ಮಾಡ್ತಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಇರೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಬಾಳಿಗೆಲಿ. ಇದು ನೋಡಿರಿ, ಒಂದು ಲಾಸ್ಟ್ ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದು ಮಾಡಿದ್ದೀನಿ. ಬಟನ್ ಇಡ್ಲಿ ಟೈಪ್ ಆಗಿದೆ. ಹಾಗೆ ಎಲ್ಲ ಸೇಪು ಒಂದೊಂದು ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬರುತ್ತೆ ಅಂತಂದು ಹೇಳಿ, ನಿಮಗೆ ಒಂದು ಐಡಿಯಾ ಬರಲಿ ಅಂತಂದು ಹೇಳಿಬಿಟ್ಟು. ಮೇಲುಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಗೊತ್ತೇ ಆಗಲ್ಲ. ನೀವು ಯಾರಿಗಾರು ಹೊಸೊಬ್ರಿಗೆ ಅಥವಾ ಮನೆಗೆ ಎಷ್ಟು ಬಂದಾಗ ಈ ಥರ ಒಂದು ಮಾಡಿಕೊಡ್ರಿ. ಇಡ್ಲಿ ಮಾಡಿದ್ದಿಸ್ ಏನಪ್ಪ ಮತ್ತು ಹೊಸದು ಮಾಡಿಕೊಡೋದು ಅಂತಂದೇಳಿ ಯೋಚನೆ ಆಗಿರುತ್ತಲ್ಲ, ಈ ಥರದ್ದು. ಮತ್ತು ಎಲ್ಲರ ಮನೇಲಿ ಬೋಂಡಾ ಹಿಟ್ಟು, ಅಕ್ಕಿ ಹಿಟ್ಟು ಇದ್ದೇ ಇರ್ತೈತಿ. ಈ ಥರದ್ದೊಂದು ಚಾಟ್ ಮಾಡಿಕೊಡು ನೋಡಿರಿ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ. ಈ ಥರದ್ದೊಂದು ಮಾಡ್ಬೋದಾ ಅಂತ. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತೈತಿ, ಗೊತ್ತೇ ಆಗಲ್ಲ. ನೀವು ಓಪನ್ ಮಾಡಿ ಅವ್ರು ತಿನ್ಬೇಕಾದ್ರೆ ಗೊತ್ತಾಗೋದು, ಅದನ್ನು ಕಟ್ ಮಾಡ್ಕೊಂಡು ತಿನ್ಬೇಕಾದ್ರೆ ಇದು ಇಡ್ಲಿಯಿಂದ ಮಾಡಿದ್ದು ಅಂತಂದೇಳಿ. ಅಷ್ಟು ಚೆನ್ನಾಗಿರ್ತೈತಿ.
ಹಾಗೆ ನನಗೆ ಈ ಥರದ್ದು ಏನಾದರೂ ಹಿಂಗೆ ನಾನು ಕೆಡಿಸ್ಬೇಕಂದ್ರೆ ತುಂಬ ಬೇಜಾರು. ಈ ಥರದ್ದೊಂದು ಏನಾದರೂ ಮಾಡ್ತಾಯಿರ್ತೀನಿ. ಹಾಗೆ ಇಡ್ಲಿ ಉಪ್ಪಿಟ್ಟು ಕೂಡ ಅಷ್ಟೇ ನನ್ನ ಅಕೌಂಟಲ್ಲಿ ಐತಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಏನಂದರೆ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ನಾವು ಅದಕ್ಕೂ ಮಾಡಿದ್ವಿ ಅಂತಂದ್ರೆ ಎಷ್ಟು ಚೆನ್ನಾಗಿರ್ತೈತಿ ಅಂತಂದ್ರೆ ಮಧ್ಯೆ ಉದ್ದಿನಬೇಳೆ ಕಡಲೆಬೇಳೆ ಬಂದಾಗ ಚೆನ್ನಾಗಿರ್ತೈತಿ. ಆ ರೆಸಿಪಿ ನೀವು ನೋಡ್ಕೊಂಡು ಅಂದರೆ ಬೇಕಾದ್ರೆ ಅದನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದಾದಮೇಲೆ ಒಂದು ನಾನು ಹಾಗೆ ಉಳಿದಿರೋದನ್ನೆಲ್ಲನೂ ಈ ಥರ ಕರ್ಕೊಂಡೆ ನಾನು. ತುಂಬ ಚೆನ್ನಾಗಿ ಬಂದತಿ, ಬರೀ ತುಂಬ ಚೆನ್ನಾಗಿ ಬಂದತಿ ಅಂತ ಹೇಳ್ತಿದ್ದಾರೆ ಇವರು ಅಂತ ಅನ್ಕೋಬೇಡಿ. ನೀವು ಮಾಡ್ಕೊಂಡು ಟೇಸ್ಟ್ ನೋಡಿದಾಗ ಗೊತ್ತಾಗೋದು ನೀವು ನಾ ಯಾಕೆ ಹೇಳಿದೆ ಅಂತಂದು ಹೇಳಿ. ಇಲ್ಲಾಂದರೆ ನಮ್ಮ ಮನೆಗೆ ಬಂದುಬಿಟ್ಟು ತಿನ್ನಲಿಕ್ಕೆ ನಾನೇ ಮಾಡಿಕೊಡ್ತೀನಿ. ನೋಡಿರಿ ಲಾಸ್ಟಿಗೆ ನಾನು ಎಲ್ಲ ಯಾವ್ಯಾವ ಸೇಪ್ ಮಾಡಿದ್ದು ನೋಡು, ಆ ಸೇಪ್ದು ಎಲ್ಲ ಇಟ್ಟೆ ನಾನು. ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಗೆ ಕೊಟ್ಟಾಗ ಅವರೂ ಕೂಡ ಖುಷಿ ಪಡ್ತಿದ್ರು. ತಿಂದಿರ್ತಾರೆ ಅವರು ಸಿಕ್ಕಾಪಟ್ಟೆ, ಯಾವಾಗಲೂ ನಾನು ಮಾಡಿದಾಗೆಲ್ಲ ತಿಂದಿರ್ತಾರೆ. ಸಖತ್ತಾಗಿತ್ತು. ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನು ಮಾಡ್ತೀರಿ ಇಡ್ಲಿ ಉಳಿದಾಗ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ರೆಸಿಪಿಗಾಗಿ ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ